ಕಾರವಾರದಲ್ಲಿ ಅದ್ದೂರಿಯಾಗಿ 5 ದಿನಗಳ ಕಾಲ ಕರಾವಳಿ ಉತ್ಸವ ನಡೆಸಲು ನಿರ್ಧರಿಸಲಾಗಿತ್ತು. ಆದರೆ ಕೆಲವರು ಪಹಲ್ಗಾಂವ್ ದಾಳಿ ಹಿನ್ನೆಲೆ ಕಾರ್ಯಕ್ರಮ ಬೇಡ ಎಂದು ವಿರೋಧಿಸಿದ್ದಕ್ಕೆ ಅನಿವಾರ್ಯವಾಗಿ ಕಾರ್ಯಕ್ರಮ ಮುಂದೂಡಿದ್ದೇವೆ ಎಂದು ಕಾರವಾರ ಅಂಕೋಲಾ ಶಾಸಕ ಸತೀಶ್ ಸೈಲ್ ಹೇಳಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕರಾವಳಿ ಉತ್ಸವ 2017ರ ನಂತರ 7 ವರ್ಷದಿಂದ ಮಾಡಲು ಆಗಿರಲಿಲ್ಲ. ಈ ವರ್ಷ 5 ದಿನಗಳ ಕಾಲ ವಿಜೃಂಭಣೆಯಿಂದ ಮಾಡಲು ಕನ್ನಡ ಸಂಸ್ಕೃತಿ ಸಚಿವರ ಬಳಿ ಮನವಿ ಮಾಡಿಕೊಂಡಿದ್ದೆವು. ಸಚಿವರು 5 ಕೋಟಿ ಹಣವನ್ನು ಮಂಜೂರಿ ಮಾಡಿದ್ದರು. ಆದರೆ ಈ ಬಾರಿ ಕರಾವಳಿ ಉತ್ಸವದ ಬದಲು 5 ಕೋಟಿ ಬೇರೆ ಅಭಿವೃದ್ಧಿ ಚಟುವಟಿಕೆಗೆ ಬಳಸಿಕೊಳ್ಳಲಿ ಎಂದು ಕೆಲವರು ಆರೋಪಿಸಿದ್ದರು. ಕನ್ನಡ ಸಂಸ್ಕೃತಿ ಇಲಾಖೆ ಹಣವನ್ನ ಬೀಚ್ ಅಭಿವೃದ್ಧಿ ಮಾಡಲು ಬಳಸೋದು ಹೇಗೆ ಸಾಧ್ಯ? ಕರಾವಳಿ ಉತ್ಸವ ಮಾಡಲು ಈವರೆಗೆ ಆಗಿಲ್ಲ ಎಂದು ಆರೋಪಿಸಿದ್ದರು. ಈಗ ಉತ್ಸವ ಯಾಕೆ ಮಾಡ್ತಿದ್ದಾರೆ ಎಂದು ಸಹ ಆರೋಪಿಸಿದ್ದಾರೆ. ಆಮೇಲೆ ಎಲ್ಇಡಿ ಗಾಳಿಪಟವನ್ನು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಮಾಡುವಂಥ ಒಂದು ವಿಚಾರ ಇಟ್ಕೊಂಡಿದ್ದೀವಿ. ಅದನ್ನೆಲ್ಲ ಮುಂದೂಡುವಂಥ ಪರಿಸ್ಥಿತಿ ಬಂತು. ಅದನ್ನು ನಾವು ಮುಂದೂಡಿದ್ದೇವೆ. ಇದು ಮತ್ತೆ ಕರಾವಳಿ ಹಬ್ಬ ಅಂತ ಮಾಡ್ತಾ ಇದ್ವಿ. ಆವಾಗೂ ಸಹ ನಾವು ಒಳ್ಳೆಯ ವಾತಾವರಣದಲ್ಲಿ ಬರ್ತದನ್ನ ಅಮೌಂಟನ್ನು ಹಂಗೆ ಇಟ್ಟಿದ್ದೇವೆ. ಅದ್ರ ಬಗ್ಗೆಯೂ ಚರ್ಚೆ ಬಂದಿದೆ. ಸರ್ಕಾರದ ಹಣವನ್ನು ತಿನ್ನಲಿಕ್ಕೆ ಸಾಧ್ಯ ಉಂಟ? ಅದು ಸುಭದ್ರವಾಗಿ ಸಿಂಡಿಕೇಟ್ ಬ್ಯಾಂಕ್ನಲ್ಲೇ ಇದೆ. ಅದ್ರ ಬಗ್ಗೆಯೂ ಚರ್ಚೆ, ಅದ್ರ ಬಗ್ಗೆಯೂ ಬರೋದು. ದಯವಿಟ್ಟು ತಾವು ಬರೆಯುವಾಗ ಸ್ವಲ್ಪ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಸ್ವಲ್ಪ ವಿಚಾರ ಮಾಡ್ಕೊಂಡು ಬರೀರಿ. ಪ್ಲೀಸ್, ಇಟ್ ಇಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಪ್ರವಾಸಿಗರ ಮೇಲೆ ದಾಳಿ ಮಾಡಿದ ಹಿನ್ನೆಲೆ ನಾವು ಕರಾವಳಿ ಉತ್ಸವ ಮುಂದೂಡಿದ್ದೇವೆ. ಆದರೆ ರಾಜ್ಯ ರಾಷ್ಟ್ರದಲ್ಲಿ ಬೇರೆ ಕಡೆ ಎಲ್ಲಾ ಕಾರ್ಯಕ್ರಮ ನಡೆಯುತ್ತಿದೆ. ಐಪಿಎಲ್ ಕ್ರಿಕೆಟ್ ಮ್ಯಾಚ್ ನಡೆಯುತ್ತಿದೆ. ಇದನ್ನೆಲ್ಲ ಮುಂದೂಡಲು ಯಾಕೆ ಸಾಧ್ಯವಿಲ್ಲ? ಕೆಲವರು ನೌಕಾನೆಲೆ ಹಾಗೂ ಕೈಗಾ ಇರುವ ಹಿನ್ನೆಲೆ ಭದ್ರತಾ ದೃಷ್ಟಿಯಿಂದ ಉತ್ಸವ ಬೇಡ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಯೋಜನೆ ಇರೋದ್ರಿಂದ ನಾವ್ಯಾರು ಸುರಕ್ಷಿತರಲ್ಲವೇ ಎಂದರು. ನೌಕಾದಳಕ್ಕಾಗಿ ನಾವು ಭೂಮಿ ನೀಡಿದ್ದೇವೆ. ಅವರು ಐಷಾರಾಮಿಯಾಗಿದ್ದಾರೆ. ನಮ್ಮವರು ನಿರಾಶ್ರಿತರ ಕಾಲೋನಿಯಲ್ಲಿ ಪರದಾಡ್ತಿದ್ದಾರೆ. ಜನರಿಗೆ ಮನರಂಜನೆ ಒದಗಿಸಲು 5 ದಿನ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುತ್ತಿದ್ದೆವು. 6 ಮತ್ತು 7ನೇ ದಿನ ಸ್ಥಳೀಯ ಕಲಾವಿದರಿಗೆ ಅವಕಾಶ ಮಾಡಿಕೊಡುತ್ತಿದ್ದೆವು. ಜನರಿಗೆ ಬೇಸಿಗೆಯಲ್ಲಿ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಲು ಮುಂದಾದ್ರೆ ಅದಕ್ಕೆ ವಿರೋಧ ಮಾಡಿ ಮುಂದೂಡಿಸಲಾಗಿದೆ ಎಂದು ಶಾಸಕ ಸೈಲ್ ಬೇಸರ ವ್ಯಕ್ತಪಡಿಸಿದ್ರು. ಆಮೇಲೆ ಶಂಕರ್ ಮಹಾದೇವನ್, ಆಮೇಲೆ ಮೊಹಮ್ಮದ್ ದಾನಿಶ್, ಆಮೇಲೆ ಅನನ್ಯ ಭಟ್, ಮತ್ತೆ ವಿಶೇಷವಾಗಿ ಮಿಕಾ ಸಿಂಗ್, ಇಂಥ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಒಳ್ಳೆಯ ಜನರನ್ನ ತಂದು ಒಂದು ಮನರಂಜನೆ ಕಾರ್ಯಕ್ರಮ ಮಾಡುವಂಥ ಅದಕ್ಕೂ ಏನೇನೋ ಲೋಪಗಳನ್ನು ಹಾಕ್ಕೊಂಡು ಬಂದ್ ಮಾಡಿದ್ದೇವೆ. ಆದರೆ ನಾವು ಮತ್ತೊಂದೇನು ವಿಚಾರ ಮಾಡಿದ್ದಂತ ಹೇಳಿದ್ರೆ, ಎಲ್ಲ ಕಾರವಾರದ ನಮ್ಮ ಜಿಲ್ಲೆಯ ಶಾಸಕರಿಗೆ ಒಂದೊಂದು ಟೀಮ್ ಕೊಡಬೇಕು, ಕಬಡ್ಡಿ ಟೀಮನ್ನು ಕೊಡಬೇಕು. ಮತ್ತೆ ಕರಾವಳಿ ಉತ್ಸವ ಹಿನ್ನೆಲೆಯಲ್ಲಿ ಕಬಡ್ಡಿ ಪಂದ್ಯಾವಳಿ ಮಾಡಿ ಜಿಲ್ಲೆಯ ಪ್ರತಿಭೆಗಳನ್ನ ಹೊರತರಲು ಮುಂದಾಗಿದ್ದೆವು. ಕರಾವಳಿ ಹಬ್ಬ ಎಂದು ಮಾಡುತ್ತಿದ್ದೆವು. ಆದರೆ ಕರಾವಳಿ ಉತ್ಸವ ನಡೆದಿರಲಿಲ್ಲ. ಕೆಲವರು ಉತ್ಸವಕ್ಕೆ ನೀಡಿದ್ದ ಹಣ ತಿನ್ನುತ್ತಾರೆ ಎಂದು ಆರೋಪಿಸಿದ್ದಾರೆ. ಸರ್ಕಾರದ ಹಣ ನಾವು ತಿನ್ನಲು ಸಾಧ್ಯವೇ? ಅದು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಸೇಫ್ ಆಗಿದೆ ಎಂದರು. ಕರಾವಳಿ ಉತ್ಸವ ಮುಂದೂಡಿದ ಹಿನ್ನೆಲೆ ಈ ವೇಳೆ ನಡೆಸಲು ಉದ್ದೇಶಿಸಿದ್ದ ಕಬಡ್ಡಿ ಪಂದ್ಯಾವಳಿಯ ಗ್ಯಾಲರಿ ಅದಾಗಲೇ ಕಾರವಾರ ತಲುಪಿತ್ತು. ಹೀಗಾಗಿ ಇದನ್ನ ಮುಂದೂಡುವುದರಿಂದ ಹಣ ನಷ್ಟವಾಗಲಿದೆ ಎಂದು ಮೇ 3 ಮತ್ತು 4ರಂದು ಪ್ರೊ ಕಬಡ್ಡಿ ಪಂದ್ಯಾವಳಿಯನ್ನ ಮಾಲಾದೇವಿ ಮೈದಾನದಲ್ಲಿ ನಡೆಸುತ್ತಿದ್ದೇವೆ. ಒಟ್ಟು 8 ತಂಡಗಳನ್ನ ಮಾಡಲಾಗಿದೆ. ಸ್ಥಳೀಯ ಕೆಲವರ ನೇತೃತ್ವದಲ್ಲಿ ತಂಡ ಮಾಡಿ ರಾಜ್ಯ ರಾಷ್ಟ್ರಮಟ್ಟದ ಆಟಗಾರರನ್ನ ಕರೆಯಿಸಿ ಪಂದ್ಯಾವಳಿ ನಡೆಸಲಾಗುತ್ತಿದೆ ಎಂದು ಸತೀಶ್ ಸೈಲ್ ತಿಳಿಸಿದರು. 7 ದಿವಸ ಇಲಾಖೆ ವಾರ ಮಾಡುವಂಥದ್ದು, ಇಲಾಖೆಗಳಿಗೂ ಒಂದು ಚಾನ್ಸ್ ಕೊಡ್ತೀವಿ, ಅದನ್ನು ಮಾಡುವ ಆ ಒಂದು ದೃಷ್ಟಿಯಿಂದ ಈ ವಿಚಾರವನ್ನು ಇಟ್ಕೊಂಡಿದ್ದೀವಿ. ಆದರೆ ಇದನ್ನೆಲ್ಲ ಟಿವಿಯಲ್ಲಿ ಆ ಒಂದು ಇದನ್ನು ಹಾಕೋದು, ಏನು ಒಂದು ಸ್ಕ್ರಿಪ್ಟ್ ಮಾಡಾಕೋದು, ನ್ಯೂಸ್ ಅಂತೆ, ಅದು
ಆ ನ್ಯೂಸ್ ಯಾವುದು ಅಫಿಷಿಯಲಿ ಬಿಡುಗಡೆ ಆಗ್ತದೆ ನನಗೆ ಗೊತ್ತಿಲ್ಲ. ನಾನು ಇವತ್ತು ನಮ್ಮ ವಾರ್ತಾಧಿಕಾರಿಗಳು ಕೇಳಬೇಕು, ಏನೇನೋ ಬರೆದ್ರೆ ಬಹಳ ಮನಸ್ಸಿಗೆ ನಾವು ನಮ್ಮ ಒಳ್ಳೆಯ ವಿಚಾರಧಾರೆಯನ್ನು ನಾವು ಇಟ್ಕೊಳ್ಬೇಕು ವಿನಃ ಜಿಪಿ ನಾಯಕ್ ಮಾತನಾಡಿ, ಕರಾವಳಿ ಉತ್ಸವ ನಿಮಿತ್ತ ನಡೆಯಬೇಕಾಗಿದ್ದ ಕಬಡ್ಡಿ ಪಂದ್ಯಾವಳಿ ಮುಂದೂಡದೆ ಸ್ಥಳೀಯ ಕೆಲವರ ಸಹಾಯ ಪಡೆದು ಹೊನಲು ಬೆಳಕಿನ ಪಂದ್ಯಾವಳಿ ನಡೆಸಲಾಗುತ್ತಿದೆ. 8 ತಂಡಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಡಿದ ಆಟಗಾರರು ಆಡುತ್ತಿದ್ದಾರೆ. ಸ್ಥಳೀಯ ಉದ್ಯಮಿಗಳು, ರಾಜಕೀಯ ಮುಖಂಡರುಗಳು ತಂಡಗಳ ನೇತೃತ್ವ ವಹಿಸಿಕೊಂಡಿದ್ದು ಸಕಲ ವ್ಯವಸ್ಥೆಗಳನ್ನ ಸರ್ಕಾರದ ಯಾವುದೇ ಅನುದಾನ ಪಡೆಯದೆ ಖಾಸಗಿಯಾಗಿಯೇ ಮಾಡಿಕೊಳ್ಳಲಾಗಿದೆ. ಸುಮಾರು 10,000 ಜನರು ಕುಳಿತು ಈ ಪಂದ್ಯಾವಳಿ ವೀಕ್ಷಣೆ ಮಾಡಬಹುದಾಗಿದ್ದು ಎಲ್ಲರೂ ಸಹ ಬೆಂಬಲ ನೀಡಬೇಕು ಎಂದರು. ಹಾಗೆ ಅಂಕೋಲದಿಂದ ಮಯೂರ್ ನಾಯ್ಕ ಮುಂದೆ ಬಂದಿದ್ದಾರೆ. ಅರವಿಂದ್ ಕಲಗುಟ್ಕರ್ ನಮ್ಮ ಇಲ್ಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಒಂದು ಟೀಮ್ ತೆಗೆದುಕೊಂಡಿದ್ದಾರೆ. ಹಾಗೆ ಸುರೇಶ್ ನಾಯ್ಕ್ ಅಲಗೇರಿ ಅಂಕೋಲದವರು ಬಂದಿದ್ದಾರೆ. ರಾಜೇಶ್ ಕಾಮತ್ ನಮ್ಮ ಮಹಾಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಅವರು ಕೂಡ ಒಂದು ಟೀಮ್ ತಗೊಂಡಿದ್ದಾರೆ. ನಮ್ಮ ಅಂಕೋಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಶ್ವರ್ ನಾಯಕ್ ಬೇಲೆಕೇರಿ ಇವರು ಕೂಡ ತಗೊಂಡಿದ್ದಾರೆ. ಹಾಗೆ ನಮ್ಮ ಗೋಪು ಅಡ್ಲೂರು ಗೋಪು ಕೂಡ ಒಂದು ಟೀಮ್ ತಗೊಂಡಿದ್ದಾರೆ. ಹಾಗೆ ನಮ್ಮ ಹಿಂದಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಮೀರ್ ನಾಯ್ಕ್ ಕೂಡ ಒಂದು ಟೀಮನ್ನು ತೆಗೆದುಕೊಂಡಿದ್ದಾರೆ. ಈ 8 ಟೀಮ್ಗಳನ್ನ ಪತ್ರಿಕಾಗೋಷ್ಠಿಯಲ್ಲಿ ಸದಾನಂದ್ ನಾಯ್ಕ್, ಮಂಗಲ್ದಾಸ್ ಕಾಮತ್, ಗೋಪು ಅಡ್ಲೂರು, ರಾಜೇಶ್ ಕಾಮತ್, ಪ್ರಕಾಶ್ ರೇವಣ್ಕರ್ ಮತ್ತಿತರರು ಇದ್ದರು. ರಾಷ್ಟ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳು ಯಥಾವತ್ತಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ನಾಳೆ ಕ್ರಿಕೆಟ್ ಇದೆ. ಚೆನ್ನೈ ವರ್ಸಸ್ ಯಾವುದು, RCB ವರ್ಸಸ್ ಮತ್ತೆ ಯಾವುದು, ಚೆನ್ನೈ. ಅದು ಅದಕ್ಕೆ ತಗೊಂಡಿರುವ ಇದು ಮೊನ್ನೆ ರಾಷ್ಟ್ರಪತಿ ಮುರ್ಮು ಅವರು ಎಲ್ಲವರನ್ನ ಇದು ಮಾಡಿದ್ರು, ಏನು ಖೇಲೋ ಇಂಡಿಯಾ ಮಾಡಿದರು. ಆಮೇಲೆ ಯಾವುದು ನಮ್ಮ ಕೆಲವು ಸ್ಟೇಟ್ನಲ್ಲಿ ಇದು ಮಾಡಿದರು. ಪೌರಕಾರ್ಮಿಕರು ಪ್ರಸ್ತುತ ಸೇವೆಯಿಂದ ಕಾಯಂ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಸುಮಾರು 9,000 ಸಂಖ್ಯೆಯಷ್ಟಿರಬಹುದಾದ ವಾಹನ ಚಾಲಕರು, ಸಹಾಯಕರು ಹಾಗೂ ಆಪರೇಟರ್ಗಳನ್ನ ಕೂಡ ಕಾಯಂ ಮಾಡಲಾಗುವುದು. ಶುಚಿತ್ವದ ಕಾಯಕದಲ್ಲಿ ತೊಡಗಿಕೊಳ್ಳುವವರನ್ನ ಕಾಯಂ ನೇಮಕಾತಿ ಮಾಡಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಬೆಂಗಳೂರಿನಲ್ಲಿ ಬಿಬಿಎಂಪಿ ವತಿಯಿಂದ ಆಯೋಜಿಸಲಾಗಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಹಾಗೂ ಪೌರ ಕಾರ್ಮಿಕರಿಗೆ ನೇಮಕಾತಿ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೌರ ಕಾರ್ಮಿಕರಿಗೆ ನೇಮಕಾತಿ ಪತ್ರ ವಿತರಿಸಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಾನು ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಪೌರ ಕಾರ್ಮಿಕರನ್ನ ಗುತ್ತಿಗೆದಾರರು ಶೋಷಣೆ ಮಾಡುತ್ತಿದ್ದು ನ್ಯಾಯಯುತವಾದ ಸಂಬಳ ಕೊಡದೇ ಇದ್ದುದನ್ನ ಗಮನಿಸಿದೆ. ಅದಕ್ಕಾಗಿ ಶೋಷಣೆಗೊಳಗಾದ ಪೌರ ಕಾರ್ಮಿಕರ ಸಹಾಯಕ್ಕಾಗಿ ಕನಿಷ್ಠ ವೇತನ ಕಾಯ್ದೆ ಪ್ರಕಾರ ದೊರೆಯಬೇಕಾದ ಕನಿಷ್ಠ ಸಂಬಳವನ್ನ ಕಡ್ಡಾಯವಾಗಿ ದೊರೆಯುವ ವ್ಯವಸ್ಥೆಯನ್ನ ಮಾಡಿದೆ. ಮೊದಲು 7,000 ರೂಪಾಯಿ ದೊರೆಯುತ್ತಿದ್ದ ಸಂಬಳವನ್ನ 17,000ಕ್ಕೆ ಹೆಚ್ಚಿಸಿ ನೇರವಾಗಿ ಬ್ಯಾಂಕ್ ಖಾತೆಗೆ ಪಾವತಿಯಾಗುವ ವ್ಯವಸ್ಥೆಯನ್ನ ಮಾಡಲಾಯಿತು. ಈ ರೀತಿ ಪೌರ ಕಾರ್ಮಿಕರಿಗೆ ಮಧ್ಯವರ್ತಿಗಳ ಹಾವಳಿಯಿಂದ ಮುಕ್ತಗೊಳಿಸಲಾಯಿತು ಎಂದರು. ಪೌರ ಕಾರ್ಮಿಕರ ಈ ಬೇಡಿಕೆಯನ್ನ ಪೂರೈಸುವುದಾಗಿ ನೀಡಲಾಗಿದ್ದ ಭರವಸೆಯನ್ನ ಇಂದು ಈಡೇರಿಸಲಾಗಿದೆ. ಇದರಿಂದ 4ನೇ ದರ್ಜೆಯ ಪೌರ ಕಾರ್ಮಿಕನ ವೇತನ ಅವರ ಖಾತೆಗೆ ನೇರವಾಗಿ 39,000 ರೂಪಾಯಿಗಳು ಪಾವತಿಯಾಗಲಿದೆ ಎಂದು ಮುಖ್ಯಮಂತ್ರಿಗಳು ವಿವರಿಸಿದರು. ನಾನು ವಿರೋಧ ಪಕ್ಷದ ನಾಯಕನಾಗಿ ಪ್ರತಿಭಟನಾ ಸ್ಥಳಕ್ಕೆ ಹೋಗಿದ್ದೆ. ಆ ಪ್ರತಿಭಟನಾ ಸ್ಥಳದಲ್ಲಿ ಅನೇಕ ಡಿಮ್ಯಾಂಡ್ಗಳನ್ನು ನೀವು ಇಟ್ಟಿದ್ರಿ. ಈ ಕಾಯಂ ಮಾಡ್ತಕ್ಕಂಥದ್ದನ್ನು ಕೂಡ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ರಿ. ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇನೆ. ಒಂದು ವೇಳೆ ಅವರು ಮಾಡದೇ ಇದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತದೆ. ನಾವು ಬಂದ ಮೇಲೆ
ನಿಮ್ಮನ್ನೆಲ್ಲ ಕಾಯಂ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ. ಅದೇ ರೀತಿ ಇವತ್ತು DK ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಾರೆ. ಅವ್ರ ಮೂಲಕ ನಾವು ತೀರ್ಮಾನ ಮಾಡಿದ್ದೀವಿ, ಇವತ್ತು ನಿಮ್ಮನ್ನೆಲ್ಲ ಕಾಯಂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸುಮಾರು ಇವತ್ತು 39,000 ಸಂಬಳ ನೇರವಾಗಿ ನೀವೆಲ್ಲರಿಗೂ ಸಿಗುತ್ತೆ. ಸಾವಿರ ಪೌರಕಾರ್ಮಿಕರನ್ನ ವಿದೇಶಕ್ಕೆ ಕಳುಹಿಸುವ ಯೋಜನೆ ಸೇರಿದಂತೆ ಹಲವಾರು ಕಲ್ಯಾಣ ಯೋಜನೆಗಳನ್ನ ಪೌರಕಾರ್ಮಿಕರಿಗಾಗಿ ಹಮ್ಮಿಕೊಳ್ಳಲಾಗಿದೆ. ಪೌರಕಾರ್ಮಿಕರು ಅವರ ಕುಟುಂಬದವರು ಮುಖ್ಯವಾಹಿನಿಗೆ ಬರಬೇಕು. ತನ್ಮೂಲಕ ಸಮಾಜವನ್ನ ನಿರ್ಮಿಸುವ ಉದ್ದೇಶ ಸರ್ಕಾರದ್ದಾಗಿದೆ. ರಾಜ್ಯದ ಎಲ್ಲಾ ವರ್ಗದ ಜನರಿಗೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮಾನತೆ ದೊರೆಯುವಂತಾಗಬೇಕು. ಪೌರಕಾರ್ಮಿಕ ವರ್ಗದ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲಬೇಕೆಂದು ಕೋರಿದ್ರು. ಪೌರಕಾರ್ಮಿಕರ ಮಕ್ಕಳು ವಿದ್ಯಾವಂತರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರುವಂತಾಗಬೇಕು. ಸಾರ್ವಜನಿಕರು ತಮ್ಮ ಪರಿಸರದ ಸ್ವಚ್ಛತೆ ಬಗ್ಗೆ ಸ್ವಯಂ ಪ್ರೇರಣೆಯಿಂದ ಗಮನ ಹರಿಸಬೇಕು ಎಂದು ತಿಳಿಸಿದ್ರು. ಆ ದಿಕ್ಕಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈಗ ನಾರಾಯಣ ನಿಮ್ಮ ಮುಖಂಡ ಇದ್ದಾರೆ, ಇನ್ನೂ ಅನೇಕ ಜನ ಮುಖಂಡಗಳಿದ್ದಾರೆ, ಅವ್ರನ್ನೆಲ್ಲ ಇವತ್ತು ರಾಜಕೀಯವಾಗಿ ಗುರುತಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದನ್ನ ತಮಗೆ ತಿಳಿಸ್ಲಿಕ್ಕೆ, ನಾರಾಯಣ ಇವತ್ತು ಮಾಜಿ ಮೇಯರ್ ಆಗಿರ್ಬೇಕಾದ್ರೆ ಆ ಮೇಯರ್ ಮಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡದ್ದು, ನಮ್ಮ ಪಕ್ಷ ಮಾಡದ್ದು ಅಂತಕ್ಕಂಥದನ್ನ ಇವತ್ತು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ನಾರಾಯಣನಿಗೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ನೀವೆಲ್ಲರೂ ಕೂಡ ಈಗಾಗಲೇ ಖರ್ಗೆಯವರು ಹೇಳದಂತೆ ಯಾರು ನಿಮಗೆ ಸಹಾಯ ಮಾಡ್ತಾರೆ, ಯಾರು ನಿಮಗೆ ಉಪಕಾರ ಮಾಡಿರ್ತಾರೆ, ಖರ್ಗೆ ಅವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಎಲ್ಲರ ನೆಚ್ಚಿನ ನಾಯಕರು, ಮುತ್ಸದ್ದಿ ರಾಜಕಾರಣಿ ರಾಷ್ಟ್ರಕವಿ ಕುವೆಂಪು ಅವರವರು ಈಗ ತಾನೇ ನಿಮ್ಮನ್ನೆಲ್ಲ ಸ್ವಾಗತ ಮಾಡಿ ನನ್ನ ಶಾಸಕರವರೇ, ರವಿ ಅವರೇ, UB ವೆಂಕಟೇಶ್ ಅವರೇ, ನಮ್ಮ ಸಂಸತ್ ಸದಸ್ಯರಂತ ರಾಧಾಕೃಷ್ಣ ಅವರೇ, ಹಳಿಯಾಳ ಪಟ್ಟಣದ ಆರಾಧ್ಯ ದೈವ, ಇತಿಹಾಸ ಪ್ರಸಿದ್ಧ ಶ್ರೀಪೇಟೆ ಬಸವೇಶ್ವರ ರಥೋತ್ಸವ ಗುರುವಾರ ಸಂಜೆ ವಿಜೃಂಭಣೆಯಿಂದ ಜರುಗಿತು. ಉರಿ ಬಿಸಿಲಿನಲ್ಲಿ ಭಕ್ತರ ಸಮೂಹದ ನಡುವೆ ರಥೋತ್ಸವ ಕಾರ್ಯವು ಯಶಸ್ವಿಯಾಗಿ ನೆರವೇರಿತು. ಹಳಿಯಾಳ ಬಜಾರ್ ಮುಖ್ಯ ರಸ್ತೆ, ಜವಳಿಗಲ್ಲಿ, ಶ್ರೀವಿರಕ್ತ ಮಠ, ಗೌರಿಗುಡಿ ಮಾರ್ಗವಾಗಿ ರಥವನ್ನ ಎಳೆಯಲಾಯಿತು. ನೆರೆದಿದ್ದ ಸಾವಿರಾರು ಭಕ್ತರು ರಥ ಸಾಗುವಾಗ ಉತ್ತತ್ತಿ, ಬಾಳೆಹಣ್ಣು ಎಸೆದು ಮನದ ಹರಕೆ ತೀರಿಸಿದ್ದು ಈ ಬಾರಿ ಜಾತ್ರೆಯು ವಿಶೇಷವಾಗಿತ್ತು. ಡೊಳ್ಳು, ತಾಶಿರಾಂಡೋಲು, ಭಜನೆ, ಇನ್ನು ಅನೇಕ ಜನಪದ ವಾದ್ಯದವರು ರಥೋತ್ಸವದಲ್ಲಿ ಭಾಗವಹಿಸಿ ಕಲಾ ನೈಪುಣ್ಯತೆ ಮೆರೆದರು. ಧಾರವಾಡ, ದಾಂಡೇಲಿ, ಹುಬ್ಬಳ್ಳಿ ಪಟ್ಟಣ ಸೇರಿದಂತೆ ಸುತ್ತಲಿನ 30ಕ್ಕೂ ಹೆಚ್ಚು ಹಳ್ಳಿಗಳ ನೂರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಜಾತ್ರೆಯ ಅಂಗವಾಗಿ ಶನಿವಾರ ಬೆಳಿಗ್ಗೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧೆ ಹಾಗೂ ಭಕ್ತಿಯಿಂದ ಜರುಗಿದವು. ಬೆಳಿಗ್ಗೆಯಿಂದಲೇ ಬಸವೇಶ್ವರ ದರ್ಶನ ಪಡೆಯಲು ದೇವಸ್ಥಾನದಲ್ಲಿ ಭಕ್ತರು ಸಾಲುಗಟ್ಟಿ ನಿಂತು ಕಾಯಿ, ಕರ್ಪೂರ ಮತ್ತು ಕಾಣಿಕೆ ಸಲ್ಲಿಸಿ ಮಂಗಳಾರತಿ ಪಡೆಯುತ್ತಿದ್ದ ದೃಶ್ಯ ಕಂಡುಬಂತು. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಶಿವಾನಂದ್ ಶೆಟ್ಟರ್, ರವಿ ತೋರಣಗಟ್ಟಿ, ಶಿವದೇವ್ ದೇಸಾಯಿ ಸ್ವಾಮಿ, ಉಮಾಶಂಕರ ಮದನಹಳ್ಳಿ ಮಠ, ಪ್ರಕಾಶ್ ಕಿತ್ತೂರ್, ಸಂತೋಷ್ ಹುಂಡೇಕರ್, ಈಶ್ವರ್ ಉಪ್ಪಿನ ಇತರರು ಇದ್ದರು.
ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.